ಹಲೋ ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಶಶಿ ಕಾರ್ಟೆಕ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಬೈಕ್ ಹಾರ್ಲಿ ಡೇವಿಡ್ಸನ್ X440. ಬನ್ನಿ ಇಲ್ಲಿ ಬೈಕ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಈ ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 170 mm ಮತ್ತು ಸೀಟ್ ಹೈಟ್ 805 mm. ಈ ಬೈಕ್ನ ಇಂಜಿನ್ ವಿಷಯಕ್ಕೆ ಬಂದರೆ 440cc ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್ ಹಾಗೂ ಇದರ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ 27 bhp at 6000 RPM ಹಾಗೂ ಟಾರ್ಕ್ ವಿಷಯಕ್ಕೆ ಬಂದರೆ 38 Nm ಟಾರ್ಕ್ at 4000 RPM. ಈ ಬೈಕ್ನ ಫ್ಯೂಯಲ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 13.5 ಲೀಟರ್ ಕೆಪಾಸಿಟಿ ಹೊಂದಿದೆ ಹಾಗೂ 35 kmpl ಮೈಲೇಜ್ ಹೊಂದಿದೆ. ಇನ್ನು ಈ ಬೈಕ್ನ ಫ್ರಂಟ್ ಬ್ರೇಕ್ ವಿಷಯಕ್ಕೆ ಬಂದರೆ ಮುಂದ್ಗಡೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಹಾಗೂ ಇದರ ಸೈಜ್ ಬಂದ್ಬಿಟ್ಟು 320 mm ಹಾಗೂ ಹಿಂದ್ಗಡೆನೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಇದರ ಸೈಜ್ ಬಂದ್ಬಿಟ್ಟು 240 mm ಮತ್ತು ಈ ಬೈಕ್ನ ಫೀಚರ್ ಬಂದ್ಬಿಟ್ಟು ಡ್ಯುಯಲ್ ಚಾನೆಲ್ ABS ಇದೆ. ಇನ್ನು ಈ ಬೈಕ್ನ ಟೋಟಲ್ ವೆಯ್ಟ್ ವಿಷಯಕ್ಕೆ ಬಂದರೆ 190.5 kg ಟೋಟಲ್ ವೆಯ್ಟ್ ಹೊಂದಿದೆ. ಇನ್ನು ಈ ಬೈಕ್ನ ಸ್ಪೀಡೋಮೀಟರ್ ವಿಷಯಕ್ಕೆ ಬಂದರೆ 3.5 ಇಂಚ್ TFT ಡಿಸ್ಪ್ಲೇ ಹೊಂದಿದೆ. ಇನ್ನು ಈ ಬೈಕ್ನ ಟ್ರಾನ್ಸ್ಮಿಷನ್ ವಿಷಯಕ್ಕೆ ಬಂದರೆ 6 ಸ್ಪೀಡ್ ಗೇರ್ ಕೊಟ್ಟಿದ್ದಾರೆ. ಇನ್ನು ಈ ಬೈಕ್ನ ಫ್ರಂಟ್ ಹೆಡ್ಲೈಟ್ ವಿಷಯಕ್ಕೆ ಬಂದರೆ LED ಹೆಡ್ಲೈಟ್ ಕೊಟ್ಟಿದ್ದಾರೆ. ಫೋಕಸ್ ಚೆನ್ನಾಗಿದೆ. ಈ ಗಾಡಿಯಲ್ಲಿ ಬ್ಯಾಟ್ರಿ ಇನ್ನೂ ಹಾಕಿರಲಿಲ್ಲ. ಬ್ಯಾಟ್ರಿ ಏನಾದ್ರು ಹಾಕಿದರೆ ತೋರಿಸ್ಬೋದಿತ್ತು. ಬನ್ನಿ ಈ ಗಾಡಿ ಡಿಸೈನ್ ನೋಡೋಣ ಇನ್ನೊಂದ್ಸಲಿ. ಬನ್ನಿ ಬೇರೆ ಗಾಡಿಗಳನ್ನು ನೋಡೋಣ. ಎಕ್ಸ್ಪಲ್ಸ್ ಹಾಗೆ ಬೇರೆ ಗಾಡಿಗಳನ್ನು ನೋಡೋಣ. ಇಲ್ಲಿಗೆ ಹಾರ್ಲಿ ಡೇವಿಡ್ಸನ್ X440 ರಿವ್ಯೂ ಮುಗಿಸ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ.